ಸೊ ಹೇಳಪ್ಪ, ಏನ್ ತೊಂದ್ರೆ ಆಗ್ತದ? ನಾನು ಕಾಸ್ಟ್ಲಿ ಇಯರ್ಬಡ್ಸ್ ಅಂತ ತಗೊಂಡೆ, ಬಟ್ ಇದಾದ ತಕ್ಷಣ ಬ್ಲಡ್ ಬರ್ತದೆ ನಮ್ ಕಿವಿಲಿ. ಫಸ್ಟ್ ಇದೆ ಬಿಸಾಕ್ಬಿಡಿ. ಇದು ನಮ್ ಕಿವಿ ಅಂತ ಅನ್ಕೊಳ್ಳಿ. ಸೊ ಇದು ಹೊರಗಡೆ ನಿಮ್ಗೆ ಈ ಜಾಗ ನಿಮ್ಗೆ ಒಳಗಡೆ ಏನಿದೆ ಅದು ಇಯರ್ ಕೆನಾಲ್. ಇಯರ್ ಕೆನಾಲ್ ಒಳಗಡೆ ಹೊರಗಡೆ ಈ 1/3 ಭಾಗ ಏನಿದೆ ಅಲ್ಲಿ ನಿಮ್ಗೆ ಆಕ್ಚುಲಿ ಸೆರೆಮಿನಸ್ ಗ್ಲ್ಯಾಂಡ್ಸ್ ಇರುತ್ತೆ, ಕಾರ್ಟಿಲೇಜಸ್ ಪಾರ್ಟ್ ಅಂತ ಹೇಳ್ತೀವಿ. ಇಲ್ಲಿ ಆಕ್ಚುಲಿ ವ್ಯಾಕ್ಸ್ ಪ್ರೊಡಕ್ಷನ್ ಆಗೋದು. ಓಕೆ, ಇಲ್ಲಿ ನಿಮ್ದು ತಮಟೆ ಇದೆ, ಇದು ನಮ್ಗೆ ಬೋನಿ ಪಾರ್ಟ್ ಅಂತ ಹೇಳ್ತೀವಿ. 2/3 ಭಾಗದಷ್ಟು ಬೋನಿ ಪಾರ್ಟ್ ಇರುತ್ತೆ. ಇಲ್ಲಿ ಯಾವ ವ್ಯಾಕ್ಸ್ ಪ್ರೊಡಕ್ಷನ್ ಆಗೋದೇ ಇಲ್ಲ. ಓಕೆ, ನೀವು ಇಯರ್ ಬಡ್ ಹಾಕ್ದಾಗ ಏನಾಗುತ್ತೆ, ಆಕ್ಚುಲಿ ಈ ವ್ಯಾಕ್ಸ್ ಇನ್ನು ಹಿಂದೆ ತಳ್ಳುತ್ತೆ. ಇವಾಗ ನೀವು ಕಿವಿಲಿ ರಕ್ತ ಬಂತಲ್ವಾ, ಏನಕ್ಕೆ? ನೀವು ಆಕ್ಚುಲಿ ಇಯರ್ ವ್ಯಾಕ್ಸ್ ನ ರಿಮೂವ್ ಮಾಡೋ ಬದಲಾಗಿ ಈ ಟಿಂಪಾನಿಕ್ ಮೆಂಬ್ರೇನ್ಗೆ ಅಥವಾ ತಮಟೆಗೆ ಡ್ಯಾಮೇಜ್ ಆಗಿದೆ ಅಂತ ಅರ್ಥ. ನೀವ್ಗೆ ಏನಾದ್ರೂ ಇಯರ್ ವ್ಯಾಕ್ಸ್ ಜಾಸ್ತಿ ಆಗಿತ್ತು ಅಂತಂದ್ರೆ ಒಂದು ವೈದ್ಯರ ಹತ್ರ ಸಂಪರ್ಕ ಮಾಡಿ. ನೀವೇ ಯಾವಾಗ್ಲೂ ಇಯರ್ ಬಡ್ಸ್ ನ ಯೂಸ್ ಮಾಡಕ್ ಹೋಗ್ಲೇಬೇಡಿ. ಇಯರ್ ಬಡ್ಸ್ ಯೂಸ್ ಮಾಡಿಸೋದ್ರಿಂದ ನಿಮ್ಮ ಇಯರ್ ವ್ಯಾಕ್ಸ್ ಆಕ್ಚುಲಿ ಇನ್ನು ಹಿಂದೆ ಹೋಗುತ್ತೆ, ನಿಮ್ಮ ತಮಟೆಗೆ ಡ್ಯಾಮೇಜ್ ಆಗುತ್ತೆ. ಯಾವತ್ತು ಇಯರ್ ಬಡ್ ಆಗ್ಲಿ ಪಿನ್ಸ್ ಆಗ್ಲಿ ಯಾವತ್ತು ಕಿವಿಯಲ್ಲಿ ಹಾಕಕ್ ಹೋಗ್ಬೇಡಿ, ಅದು ನಿಮ್ಗೆ ಇನ್ನೂ ಡ್ಯಾಮೇಜ್ ನ ಜಾಸ್ತಿ ಮಾಡುತ್ತೆ. ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಮತ್ತೆ ಇಂತಹ ಆರೋಗ್ಯಕರ ಮಾಹಿತಿಗೆ ನಮ್ಮ ಚಾನೆಲ್ ಫಾಲೋ ಮಾಡಿ.